ಏನೇ ರಾಣಿ, ಏನೋ ಹೇಳ್ಬೇಕು ಅಂತ ಬಂದೆ. ಏನ್ ಹೇಳು, ಏನಾಯ್ತು? ಯಾಕೆ ಸಿಟ್ಟಲ್ಲಿದ್ದಂಗಿದ್ಯಾ? ಏನು ಅಂತ ಹೇಳನೆ ಶಿಲ್ಪ. ಅಯ್ಯೋ, ನನಗಂತೂ ನಿನ್ನೆಯಿಂದನ ಸಾಕಾಗೋಗೈತಿ. ಆ ಮನೆಯಾಳ್ರು ನಮ್ಮ ಮನೆಗೆ ಬಂದಾಗಿಂದನ ಮನೆಯಾಳ್ ಮುಂಡ್ಯಾರು. ಏನು ಹೇಳ್ತಾ ಇದ್ಯಾ? ಯಾರು ಬಂದರು ನಿಮ್ಮ ಮನೆಗೆ? ಯಾರು ಬಂದಿದ್ದಾರೆ? ಯಾರು? ಅವಳೇನಾದ್ರೂ ಸಂಪಿಗೆ ಏನಾದ್ರೂ ತಿರ್ಗ ಬಂದ ಹೆಂಗೆ? ಅಯ್ಯೋ, ಅವಳಲ್ಲ ಕಣೆ, ಈಗ ಬಂದಿರೋದು ಆಗ ಅವಳ ಇದ್ದಾಳಲ್ಲ, ಅವಳು ತವ್ರ ಮನೆ ಬಿದ್ದಿದ್ದಾಳಲ್ಲ, ಶ್ರೀದೇವಿ ಮತ್ತೆ ಮಂಜಿ, ಅವರೇ ಇಬ್ರು ಬಂದು ನನಗೆ ಯಾವಾಗ ಹೋಗ್ತಾರೋ ಅಂತ ಅನ್ಸಂಗ ಆಗ್ಬಿಟ್ಟೈತೆ. ನಮ್ಮ ಅತ್ತೆ ಅಂತ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದಾರೆ. ಅಯ್ಯೋ, ಇನ್ನು ಹೋಗಂಗೆ ಕಾಣಿಸ್ತಾ ಇಲ್ಲ, ದೇವ್ಗಳು ಇಲ್ಲೇ ಸೇರ್ಕೊಂಡಿದ್ದಾವೆ. ಇನ್ನು ಯಾವಾಗ ಹೋಗ್ತಾವೋ ಏನೋ ಗೊತ್ತಿಲ್ಲ. ಹೌದಾ? ನೀನ್ ಬರ್ಬೇಕಾದ್ರೆ ಅವ್ರನ್ನೂ ಕರ್ಕೊಂಬಂದಿದ್ದ? ನಾನೇನು ಕರ್ಕೊಂಬಂದಿಲ್ಲ ಕಣಿ, ಅವರೇ. ನಾನು ಬೇಡ ಬೇಡ ಅಂತಂದ್ರು ನಾನು ಬಿಟ್ಟು ಬಂದಿದ್ದೆ, ಬೇಡ ನೀವು ಬರೋದು ಅಂತಾನ. ಆದ್ರೂ ಇನ್ನೊಂದು ಹಿಂದಿನ ಬಸ್ಸಿಗೆ ಹತ್ಕೊಂಡ್ ಬಂದ್ಬಿಟ್ಟವ್ರಿ ಇಬ್ರು. ಏನ್ ಮಾಡೋದು? ನನ್ನ ಮರ್ಯಾದೆ ಕಳೀತಾ ಇದಾರೆ ಇಲ್ಲಿ ಬಂದು ಅವರಿಬ್ರು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಹೆಂಗೆ ಓಡಿಸೋದು? ಹೌದಾ? ಅವ್ರೇನೇ ಸ್ವಲ್ಪ ಮರ್ಯಾದೆ ಇಲ್ವಾ, ಮಾನ ಇಲ್ವಾ ಅವ್ರಿಗೆ? ಅಲ್ಲ, ಬೇಡ ಅಂದಾರ ಮನೆಗೆ ಬರ್ತಾರಲ್ಲ, ಏನಕ್ಕೆ ಹಂಗೆ ಅಷ್ಟೊಂದು ಬಲವಂತದಿಂದ ಬೇಡ ಅಂದ್ರೆ ಬಂದಿರೋದು? ಏನೋ ಗೊತ್ತಿಲ್ಲ. ನಾನು ಅಲ್ಲಿ ಬೇರೆ ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ದೆ. ನಾನು ಗಂಡನ ಮನೆಗೆ ಹಂಗೆ ಹಿಂಗೆ, ನಾನೇ ಮನೆ ಯಜಮಾನಿ, ನಮ್ಮ ಅತ್ತೆ ನನ್ನ ಗಂಡ ನಾನು ಹೇಳ್ದಂಗೆ ಕೇಳೋದು, ನನ್ನ ಕೈಗೆ ದುಡ್ಡು ತಂದು ಕೊಡೋದು, ಏನೇ ಕೆಲಸ ಆಗ್ಬೇಕಂದ್ರು ನಾನೇ ಮುಂದೆ ಇರೋದು ಅಂತಾನ ಏನೇನೋ ಸ್ವಲ್ಪ ಹೇಳಿದ್ದೆ. ಅದಕ್ಕೆ ಅವರಿಬ್ರು ಅದು ನಾನು ಹೇಳಿದ್ದ ನಂಬಿರ್ಲಿಲ್ಲ. ಅದು ನಿಜಾನೋ ಅಲ್ವೋ ಅಂತ ತಿಳ್ಕೊಂಬಕ್ಕೆ ಬಂದೇವೆ ಅನ್ಸುತ್ತೆ ಇಲ್ಲಿಗೆ. ಅಲ್ಲ, ನೀನ್ ಯಾಕೆ ಆ ಥರ ಎಲ್ಲ ಬಿಲ್ಡಪ್ ಕೊಟ್ಟು ಹೇಳಕ್ ಹೋಗಿದ್ದೆ? ಸುಮ್ಮನೆ ಇರ್ಬೇಕಾಗಿತ್ತು. ಹೆಂಗೋ ಎಲ್ಲರೂ ಇದ್ದಂಗೆ ನಾನು ಇದ್ದೀನಿ ಅಂತ ಹೇಳಿ ಸುಮ್ಮನೆ ಆಗ್ಬೇಕಾಗಿತ್ತು. ಏನೋ ಅವ್ರ ಹತ್ರ ಸ್ವಲ್ಪ ಬಿಲ್ಡಪ್ ತಗೊಂಡೋದಿಷ್ಟು ನನಗೆ ಮರ್ಯಾದೆ ಜಾಸ್ತಿ ಆಗುತ್ತೆ ನಮ್ಮ ತವ್ರ ಮನೆಗೆ ಅಂತ ನಾನೇನೇನು ಅಂದ್ಕೊಂಡು ಆ ಥರ ಸುಳ್ಳು ಹೇಳ್ದೆ. ಆದರೆ ಅವ್ರು ನೋಡಿದ್ರೆ ಇಲ್ಲಿಗೆ ಬಂದ್ಬಿಟ್ಟೇವೆ. ನಾನು ಹೇಳಿದ ನಿಜಾನ ಸುಳ್ಳು ಅಂತ ತಿಳ್ಕೊಂಬಕ್ಕೆ. ಅದೆಲ್ಲ ಊರಿಗೆ ಹೋಗಿ ಬರ್ತೀವಿ ಅಂತ ಹೋದ್ವು. ಅದೆಲ್ಲೆಲ್ಲಿ ಹೋದ್ವು, ಏನು ಸುಡ್ಗಾಡು ತಿರ್ಗಾಡಕ್ಕೆ ಗೊತ್ತಿಲ್ಲ. ಹೌದಾ? ಇನ್ನೂ ಹೋಗಿಲ್ಲ ಊರಿಗೆ ಅವರು? ಇನ್ನೂ ಹೋಗಿಲ್ಲ ಕಣೆ, ಇವತ್ತು ಹೋಗ್ತಾವೋ ಏನು ಸುಡ್ಗಾಡೋ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ನಮ್ಮಮ್ಮಯ್ಯ ಒಂದೇ ಎಷ್ಟು ಕಷ್ಟಪಡ್ತಾ ಇತ್ತು ಏನೋ ಗೊತ್ತಿಲ್ಲ. ಇವೆರಡು ಇಲ್ಲಿ ಬಂದು ಸೇರ್ಕೊಂಡಿದ್ದಾವೆ. ನಾನು ಅಯ್ಯೋ, ಈ ಜೀವನ ಮಾನದಲ್ಲಿ ಕಾಯೊಬ್ಬಟ್ಟು ಕೇಳಲ್ಲಮ್ಮ ಇನ್ನು ಯಾರಿಗೂ. ಕಾಯೊಬ್ಬಟ್ಟ ಏನೇನೋ ಹೇಳ್ತಾ ಇದೆಯಲ್ಲೇ? ಕಾಯೊಬ್ಬಟ್ಟು ಕೇಳಲ್ಲ ಅಂದ್ರೆ ಯಾಕೆ? ನಿಮ್ಗೆ ಇಷ್ಟ ಇಲ್ವಾ? ಓ, ನನಗೂ ಇಷ್ಟನೇ. ಆ ಕಾಯೊಬ್ಬಟ್ಟಿಂದಾನೇ ಇವರಿಬ್ರು ಇಲ್ಲಿಗೆ ಬಂದು ನನಗೆ ಈ ಥರ ಹಿಂಸೆ ಕೊಡ್ತಾ ಇರೋದು. ಹೌದಾ? ಅಯ್ಯೋ, ಯಾಕೆ? ಏನಾಯ್ತು ಕಾಯೊಬ್ಬಟ್ಟಿಂದ? ಏನಾಯ್ತು ಅಂದ್ರೆ ನಾನು ಕಾಯೊಬ್ಬಟ್ಟು ಕೇಳಿದೆ, ಆನವರು ಲೌಡ್ಯರು ಇಬ್ರು ಮಾಡಲಿಲ್ಲ. ಅದಕ್ಕೆ ನಾನು ಕಾಯೊಬ್ಬಟ್ಟು ಮಾಡ್ಕೊಡೋಕ್ಕೆ ನಿಮ್ಮೂರಿಗೆ ಬರ್ತೀವಿ ಅಂತನ ಇಲ್ಲಿಗೆ ಬಂದರು. ಏನು ಮಾಡೋದು ಈಗ ಹೋಗ್ತಾರೆ ಅನ್ಸುತ್ತೆ ಊರಿಗೆ. ಇರು, ನಾನು ಹೋಗಿ ಕಳಿಸ್ತೀನಿ ಇವತ್ತೇನೆ. ಸರಿ ಆಯ್ತು, ಹೋಗಮ್ಮ. ನಾನು ಬರಲಾ? ಬಾ. ನನಗೂ ಬೇಜಾರು, ಅವರಿಬ್ರು ಬಂದೇವರಲ್ವಾ, ಮಾತಾಡ್ಸ್ಕೊಂಡು ಬರ್ತೀನಿ ನಾನು. ದೊಡಮ್ಮ, ನಾವಿನ್ ಬರ್ತೀವಿ. ನಾನು ಶ್ರೀದೇವಿನು ಊರಿಗೆ ಹೋಗ್ತಾ ಇದ್ದೀವಿ. ಹೌದಾ? ಅಯ್ಯೋ ದೇವ್ರೆ, ಅಲ್ಲ ನೆನ್ನೆಸ್ ಬಂದು ಅಲ್ಲ ಇವತ್ತು ಎದ್ದ ಕಾಲೇನೆ ಹೊರಟೆ ಇದರಲ್ಲಿ. ಇರ್ರಿ, ಹೋಗಿರಂತೆ, ನಾಳೆಗೆ ಹೋಗಿರಂತೆ. ಇನ್ನ ಕಾಯೊಬ್ಬಟ್ಟು ಮಾಡ್ಕೊಂಡು ನೀವೇ ತಿಂದಿದ್ರ. ನಿಮ್ಗಾಗಿನ ನಾವು ಮಾಡಿಕ್ಕೆ ಇಲ್ಲ. ಆ ರಾಣಿ ನಿಮ್ಮನ್ನು ಬಿಟ್ಟು ಸುಮ್ಮನಾಗಿ ಅವಳೆ. ಇವತ್ತು ಕೋಳಿನ ತಕೊಂಬಂದು ಕಟ್ ಮಾಡಿಸ್ಕೊಂಬಂದು ಕೋಳಿ ಸಾರು ಮಾಡಿರ್ತಾಳೆ, ಉಂಡು ನಾಳೆಗೆ ಹೋಗಿರಂತೆ. ಸುಮ್ಮನಿರ್ರಿ. ಅಯ್ಯೋ ಇಲ್ಲ ದೊಡಮ್ಮ, ನಾವೇನಾದ್ರೂ ಇವತ್ತು ಇಲ್ಲೇ ಇದ್ರೆ ರಾಣಿಗೆ ತುಂಬಾ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಅದಕ್ಕೆ ಅವಳು ಸಿಟ್ಟು ಜಾಸ್ತಿ ಆಗೋದು ಬೇಡ, ನಾವು ಹೋಗ್ತೀವಿ, ನೀವು ಚೆನ್ನಾಗಿರ್ರಿ. ಅವಳಿಗೆ ಯಾಕೆ ಸಿಟ್ಟು ಬರುತ್ತೆ? ಯಾಕೆ ಸಿಟ್ಟು ಬರುತ್ತೆ? ನಾನೆಲ್ಲ ಹೇಳ್ತೀನಿ, ಸುಮ್ಮನಿರ್ರಿ. ಅಯ್ಯೋ ದೊಡಮ್ಮ, ನೀವ್ ಹೇಳಿದ್ರೆ ಕೇಳಲ್ಲ, ಯಾರು ಹೇಳಿದ್ರೆ ಕೇಳಲ್ಲ. ಅವಳು ಸಿಟ್ಟು ಜಾಸ್ತಿ ಆದ್ರೆ ಆಮೇಲೆ ಸುಮ್ಮನೆ ನಮ್ಗೆ ತೊಂದ್ರೆ. ಹೋಗ್ತೀವಿ ಬಿಡಿ. ಹೆಂಗೋ ನಿಮ್ಮನ್ನು ನೋಡ್ಬೇಕು ಅಂತ ಅನಿಸ್ತಿತ್ತು, ಬಂದಿದ್ವಿ, ಮಾತಾಡ್ಸಿದ್ದಾಯ್ತು, ಎಲ್ಲ ಊರನ್ನು ನೋಡಿದ್ದಾಯ್ತು. ನಮ್ಮ ರಾಣಿ ಬಗ್ಗೆನು ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದು ಆಯ್ತು. ಇನ್ಮೇಲೆ ನಮ್ಗಿನ್ ಯಾಕೆ ಇಲ್ಲಿ ಇರೋದು? ಹೋಗ್ತೀವಿ ಬಿಡಿ, ಪರವಾಗಿಲ್ಲ. ಇನ್ನೊಂದ್ಸರಿ ಯಾವಾಗಾದ್ರೂ ಬಂದಾಗ ಒಂದೆರಡು ದಿವಸ ಇದ್ದೇ ಹೋಗ್ತೀವಿ. ಈಗ ಹೋಗ್ತೀವಿ. ಅಯ್ಯೋ ಇದೇನಮ್ಮ ಹೋಗ್ತೀವಿ ಅಂತ ಒಂದೇ ಕಾಲ ಮೇಲೆ ನಿಂತಿದ್ರೆ ಇಬ್ರು. ಅಯ್ಯೋ, ನಿಮ್ಮನ್ನ ಕಳ್ಸಕ್ಕೆ ಮನ್ಸಿಲ್ಲ ನನಗೆ. ಇಲ್ಲ ದೊಡಮ್ಮ, ನಾವು ಹೋಗ್ತೀವಿ ಬಿಡಿ. ರಾಣಿ ಎಲ್ಲಿಗೆ ಹೋಗಿದ್ದೆ? ಓ, ಶಿಲ್ಪ ಬಂದ್ಬಿಟ್ಟವಳೆ. ನಾನು ಈ ಶಿಲ್ಪ ಯಾಕೆ ಕಾಣಿಸ್ತಾ ಇಲ್ವಲ್ಲ ಅನ್ಕೊಂಡಿದ್ದೆ. ಹೌದು, ನೀವು ಊರಿಂದ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಬರ್ರಿ ನಮ್ಮನೆಗೆ ಹೋಗೋಣ. ಬ್ಯಾಡಮ್ಮ, ನಾವು ಅಲ್ಲೇ ಊರಿಗೆ ಹೊರಟಿದ್ದೀವಿ, ಟೈಮ್ ಆಗುತ್ತೆ. ನಿಮ್ಮನೆಗೆ ಬಂದ್ರೆ ಸುಮ್ಮನೆ ಯಾಕೆ? ನಿನಗೂ ತೊಂದ್ರೆ. ರಾಣಿ, ನಾವಿನ್ನು ಹೊರಡ್ಲಾ? ಹೋಗ್ತೀರಾ? ಅಯ್ಯೋ ಇರಿ, ಯಾಕೆ ಇಷ್ಟು ಬೇಗ ಬೇಜಾರಾಯ್ತಾ? ನಮ್ಮನೆ ನಮ್ಮೂರು ಎಲ್ಲನ? ರಾಣಿ
ಹೇಳಿದ್ದು? ಹ್ಞೂ ನಾನೇನೆ. ಆಹಾ, ಇರ್ರಿ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ನೀವು ಹೋಗ್ತೀವಿ ಅಂತ ಹೊರಟ ಮೇಲೆ ನಾನಿನ್ನೇನ್ ಮಾಡಕ್ಕಾಗುತ್ತೆ ಹೇಳು? ಪರವಾಗಿಲ್ಲ, ನಾನೇನ್ ಬೇಜಾರು ಮಾಡ್ಕೊಂಬಲ್ಲ. ಹೆಂಗೋ ನಮ್ಮ ಊರಿಗೆ ಬಂದಿದ್ದೀರಲ್ಲ, ಸಂತೋಷ ಆಯ್ತು. ಹೊರಡ್ರಿ. ಬೇಗ ಬಸ್ಸಿಗೆ ಟೈಮ್ ಆಗುತ್ತೆ, ಬರಿ. ಹೇಳಿಲ್ವೇನೆ ರಾಣಿ ಹಂಗಂಬಲ್ಲ ಅಂತನ, ಇರ್ರಿ ಅಂತ ಹೇಳ್ತಾಳೆ ಅಂತ ಹೇಳಿಲ್ವಾ? ನೋಡು ಅವಳು ಹಂಗೆ ಹೇಳಿದ್ಲು. ಇರ್ರಿ ನೀವು ಇವಾಗ. ರಾಣಿದೂನು ರಾಣಿಗೂ ಏನು ತೊಂದರೆ ಆಗಲ್ಲ ನೀವು ಇಲ್ಲಿರೋದ್ರಿಂದನ. ಏನ್ ರಾಣಿ ಬೈತಾಳೆ, ರಾಣಿಗೆ ಬೇಜಾರಾಗುತ್ತೆ, ಸಿಟ್ ಮಾಡ್ಕೊಂತಾಳೆ ನಾವು ಇಲ್ಲಿರೋದ್ರಿಂದ ಅಂತ ಅಂತಿದ್ರಿ. ನೋಡು ಅವಳೇನೆ ಖುಷಿಯಾಗಿ ಇರ್ರಿ ಅಂತ ಹೇಳ್ತಾ ಇದ್ದಾಳೆ, ಅಂದ್ಮೇಲೆ ಇದ್ದೋಗ್ಬೇಕು ತಾನೆ. ಅಯ್ಯೋ ದೇವ್ರೆ, ನಾನೇನು ಮಾತಿಗೆ ಹೇಳಿದ್ರೆ ನಮ್ಮತ್ತೆ ಅದನ್ನೇ ನಿಜ ಅನ್ಕಂತೈತಲ್ಲ. ನಾನ್ ಸುಮ್ಮನಿದ್ರೆ ಅಷ್ಟೇನೆ, ಇವರಿಬ್ರು ಇನ್ನು ಇಲ್ಲೇ ಇದ್ಬಿಡ್ತಾರೆ. ಮೊದ್ಲು ತೊಲಗಿಸ್ಬೇಕು ಇವ್ರನ್ನ. ರಾಣಿ, ಏನೇ ಈ ತರ ಹೇಳ್ತಾ ಇದ್ಯಾ? ಅಯ್ಯೋ ಅತ್ತೆ, ನಾನ್ ಸುಮ್ಮನೆ ಹೇಳಿದ್ದು. ಅಯ್ಯೋ ಅಲ್ಲಿ ನಮ್ಮಮ್ಮ ಒಂದೇನೆ, ಅಲ್ಲೆಷ್ಟು ಕಷ್ಟ ಆಗುತ್ತೆ. ಅದು ಅಲ್ಲದೆ ಇವರಿಬ್ರು ನಿನ್ನೆ ಬಂದಿದ್ದಾರೆ, ಇನ್ನೇನು ಇವತ್ತು ಹೋಗ್ಲಿ ಬಿಡು. ಅಯ್ಯೋ ಪಾಪ ಅವ್ರಿಗೇನ್ ಕೆಲಸ ಕಾರ್ಯ ಇರಲ್ವಾ ಇಲ್ಲೇ ಇರಕ್ಕೆ? ಹೋಗ್ಲಿ ಬಿಡು. ನಮ್ಗೇನೋ ಇರಿಸ್ಕೋಬೇಕು ಅನ್ನೋ ಆಸೆ, ಆದ್ರೆ ಅವ್ರಿಗೆ ಇರಕ್ಕೆ ಆಗ್ಬೇಕಲ್ಲ. ಅಲ್ಲಿ ಅತ್ತೆ ಮಾವ ಗಂಡ ಎಲ್ಲ ಕಾಯ್ತಾ ಇರ್ತಾರೆ. ಇವ್ರು ಹೋಗ್ಲಿಲ್ಲ ಅಂದ್ರೆ ತಿರ್ಗಿ ಆಮೇಲೆ ಅವ್ರು ಸಿಟ್ಟಾಗ್ತಾರೆ. ನಮ್ಮಿಂದ ಇವ್ರು ಯಾಕೆ ಬೈಸ್ಕೋಬೇಕು ಹೇಳು? ಅದಕ್ಕೇನೆ ಹೋಗ್ಲಿ ಬಿಡು, ಹೋಗ್ ಬರಿ. ಇಲ್ಲಪ್ಪ, ನಮ್ಮನೆಗೆ ಯಾರು ಏನ್ ಸಿಟ್ ಮಾಡ್ಕೊಂಬಲ್ಲ. ನೀನ್ ಇರು ಅಂದ್ರೆ ಪರವಾಗಿಲ್ಲ, ಇನ್ನೂ ಒಂದ್ ದಿವಸ ಇಲ್ಲೇ ಇದ್ದು ಹೋಗ್ತೀವಿ. ಅಲ್ವೇನೆ ಮಂಜಿ? ಹೌದೌದು. ನಾವು ಅಪರೂಪಕ್ಕೆ ಬಂದಿದೀವಿ, ಎಷ್ಟೋ ದಿನ ಆದ್ಮೇಲೆ ರಾಣಿರವ್ರಿಗೆ. ರಾಣಿಗೆ ಇಷ್ಟ ಇದ್ರೆ ಪಾಪ ಅವಳಿಗೆ ಬೇಜಾರು ಮಾಡಿ ನಾವೇನು ಹೋಗೋದೇನು ಬೇಡ. ನಾಳೆನೆ ಹೋಗೋಣ ಬಿಡು, ಒಂದ್ ದಿವಸ ಹೋಗಿದ್ರೆ ಏನ್ ಪ್ರಳಯ ಆಗಲ್ಲ. ಮಂಜಿ, ಶ್ರೀದೇವಿ, ನನಗೇನೋ ಆಸೆ ಐತೆ ನಿಮ್ಮನ್ನ ಇರಿಸ್ಕೋಬೇಕು ಅಂತ, ಆದ್ರೆ ಪಾಪ ನಿಮ್ಗೆ ಬೇಜಾರಾಗುತ್ತೆ ಈ ಊರಾಗೆ. ಅದಕ್ಕೆ ಅಲ್ವಾ ಪಾಪ ಒಂದೇ ದಿವಸಕ್ಕೆ ಹೋಗ್ತೀವಿ ಅಂತ ಹೊರಟಿರೋದನ್ನ ಇರ್ರಿ ಅಂತ ಬಲವಂತ ಮಾಡಬಾರ್ದು, ಅದು ಒಳ್ಳೇದು ಅಲ್ಲ ಅಲ್ವಾ ಅತ್ತೆ? ಹೋಗ್ಲಿ ಬಿಡಿ, ಬರಿ. ಸರಿ ಅಮ್ಮ, ನಾವು ಇನ್ನೂ ಇಲ್ಲೇ ಇದ್ಬಿಟ್ರೆ ನಿನಗೆ ಜಾಸ್ತಿ ಖುಷಿ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ನಿನ್ ಜಾಸ್ತಿ ಖುಷಿಗೆ ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದತ್ತು ಅಂತ ಓಡ್ತಾ ಇದ್ದೀವಿ. ಬರ್ಲಾ? ಸರಿ, ಹೋಗ್ರಿ. ಬರ್ಲಾ ಅಂತ ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಬ್ಯಾಗ್ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ಬಸ್ ಬತ್ತಾವೆ ಹತ್ಕೊಂಡು ಊರಿಗೆ ಹೋಗ್ರಿ. ಸರಿ ದೊಡಮ್ಮ, ಬರ್ತೀವಿ. ರಮೇಶ್ ಅಣ್ಣನ್ಗೆ ಹೇಳ್ಬಿಡು, ಅವ್ನು ಬಂದಾಗ ಹೇಳ್ತೀನಮ್ಮ. ಅವನು ಇರಿಸ್ಕೊ, ಇವತ್ತು ಕೋಳಿ ಕಟ್ ಮಾಡ್ಸ್ಕೆ ಬರ್ತೀನಿ, ಮಧ್ಯಾಹ್ನದಾಗ ಸಾರು ಮಾಡೋಕ್ಕಾಗುತ್ತೆ ಅಂತ ಹೇಳೋಗಿದ್ದ. ನೀವು ನೋಡಿ ನಾಳೆ ಹೋಗ್ತೀನಿ ಅಂತ ಕೂಕೊಂಡಿದ್ದೀರಾ. ಸರಿ ಅಮ್ಮ, ಒಳ್ಳೇದಾಗ್ಲಿ. ಹೋಗ್ತೀವಿ ಅಂದನ್ನ ಸ್ಯಾನೆ ಬಲವಂತ ಮಾಡಿ ಉಳಿಸ್ಕೋಬಾರ್ದಂತೆ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸರಿ, ಹುಷಾರಾಗಿ ಹೋಗ್ರಿ. ಹಂಗ ನಿಮ್ಮ ಅತ್ತೆ ಮಾವ, ನಿಮ್ಮ ಅಜ್ಜಿ, ನಿಮ್ಮ ಗಂಡಂದ್ರು ಎಲ್ಲರೂ ಕೇಳಿದೆ ಅಂತ ಹೇಳ್ರಿ. ಹಂಗ ಅವ್ರನ್ನೂ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು. ರವಿನು ಸುಂದ್ರನು ಇನ್ನೊಂದ್ಸಲ ಬರ್ಬೇಕಾದ್ರೆ ಖಂಡಿತ ಕರ್ಕ ಬರ್ತೀವಿ ದೊಡಮ್ಮ. ನಾವಿನ್ ಬರ್ತೀವಿ. ಆಯ್ತಮ್ಮ, ಹೋಗ್ಬರ್ರಿ. ಹೋಗ್ಬರ್ಲಾ? ಸರಿ ಆಯ್ತು, ಬೇಗ ತೊಲಗ್ರಿ. ಶಿಲ್ಪ ಅಂದ್ರೆ ನೀನೇನಾ? ನಿನ್ ಬಗ್ಗೆ ಕೇಳಿದ್ದೆ, ಆದ್ರೆ ಇವತ್ತೇ ನೋಡ್ತಾ ಇರೋದು ನಿನ್ನ. ಹೌದಾ? ಏನ್ ವಿಷಯ ಕೇಳಿದ್ದೆ ಇವ್ರೆ? ಏನೂ ಇಲ್ಲ, ನಮ್ಮ ಶ್ರೀದೇವಿ ಸಂಸಾರನ ಎಷ್ಟು ಚೆನ್ನಾಗಿ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಕೇಳಿದ್ದೆ, ಅದಕ್ಕೆ. ಹೋಗ್ರಿ ನೀವು ಮಂಜಿ, ಶ್ರೀದೇವಿ ನಡೀರಿ. ನೀವು ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏನ್ ಶಿಲ್ಪ, ಏನ್ ಹಂಗ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ನಿನ್ ಬಗ್ಗೆ ರಾಣಿ ನೀನು ಇಬ್ರು ಸೇರ್ಕೊಂಡು ಏನೇನ್ ಮಾಡಿದ್ರಿ, ಏನೇನ್ ಕಿತಾಪತಿ ಮಾಡಿದ್ರಿ ಅಂತ ನಮ್ಗೆಲ್ಲ ಗೊತ್ತಾಗೋಯ್ತು. ಅದ್ಯಾರೋ ನಿಮ್ಮ ಅಕ್ಕ ಅಂತಲ್ಲ, ಸೇಳಿ ಅಂತ, ಅವಕ್ಕ ಎಲ್ಲ ಹೇಳ್ತು. ಬಿಡಿಸಿ ನೀವಿಬ್ರು ಈ ಊರಾಗೆ ಅದೇನೇನ್ ಕಿತಾಪತಿ ಮಾಡ್ಕೊಂಡು ಓಡಾಡ್ತೀರಾ, ಎಲ್ಲೆಲ್ಲಿ ಬೆಂಕಿ ಹಚ್ತೀರಾ ಅಂತ ಎಲ್ಲ ಹೇಳಿದ್ರು. ಸೇಳಿನ ಸೇಳಿ ಎಲ್ಲಿ ಸಿಕ್ಕಿಲ್ಲ ನಿಮ್ಗೆ? ನೀವು ನಮ್ಮಂತ ಬಂದಿದ್ರಾ? ನಾವು ನಿಮ್ಮಂತ ಬಂದಿರಲಿಲ್ಲ. ಅದೇ ನಮ್ಮೂರಿನ ಕಮಲ ಇದ್ದಾಳಲ್ಲ, ಅವಳು ಸಿಕ್ಕಿದ್ಲ, ಅವ್ರ ಮತ್ತಕ್ಕೆ ಹೋಗಿದ್ವಿ. ಅವಾಗ್ಲೇನೆ ಸೇಳಿ ಅಲ್ಲಿಗೆ ಬಂದಿದ್ರು. ಎಂತ ಸೊಪ್ಪು ಏನೋ ಕೊಡಕ್ಕೆ, ತರಕಾರಿ ಮಾಡ್ತಾರಂತಲ್ಲ, ವ್ಯಾಪಾರ ಮಾಡ್ತಾರಂತಲ್ಲ, ಅವಾಗ ತರಕಾರಿ ಸೊಪ್ಪು ಕೊಡಕ್ ಬಂದಿದ್ರು. ಅವಾಗ ಪರಿಚಯ ಆಯ್ತು. ಅವರು ಎಲ್ಲ ಹೇಳಿದ್ರು, ನಿಮ್ ಗುಣಗಾನ ಮಾಡಿದ್ರು. ಒಂದ್ ಅರ್ಧ ಗಂಟೆ. ಏನ್ ಹೇಳಿದ್ಲ ಸೇಳಿ? ಅಯ್ಯೋ ಅದನ್ನೆಲ್ಲ ಹೇಳ್ತಾ ಕುಕೊಂಡ್ರೆ ಇಲ್ಲೇನೆ ಬೈಗಾಗ್ಬಿಡುತ್ತೆ. ನಾವು ಊರಿಗೆ ಹೋಗೋದ್ ಬೇಡವಾ ರಾಣಿ? ಹೋಗ್ತೀವಿ, ಬಾರೆ ಮಂಜಿ ಹೋಗೋಣ. ಸರಿ ರಾಣಿ, ಶಿಲ್ಪ ಬರ್ತೀವಿ. ಏನು ಶಿಲ್ಪ, ಇವ್ರಿಗೆ ಸೇಳಿನೂ ಗೊತ್ತಾ? ಸರ್, ಇವರು ಕಮಲರ್ ಮಂತಕ್ಕೆ ಯಾಕೆ ಹೋಗಿದ್ರು? ಆ ಕಮಲಾನು ಶ್ರೀದೇವಿದು ನಿಮ್ಮ ಮಾವರವ್ರೆ ತಾನೆ, ಒಂದೇ ಊರು ಅಂದ್ಮೇಲೆ ಅಷ್ಟು ಪರಿಚಯ ಇರಲ್ವಾ? ಎಲ್ಲ ನೋಡವ್ರೆ, ಮಾತಾಡ್ಸೇವ್ರೆ, ಕರ್ಕೊಂಡು ಹೋಗಿ ಅವಳ ಮಂತಕ್ಕೆ. ಹಂಗಲ್ವೇ, ಆ ಕಮಲಾರ್ ಬಂದಿದ್ದೇನೆ ಆ ಊರಿಗೆ ಬಂದು ಇನ್ನೂ ತುಂಬಾ ವರ್ಷ ಏನೂ ಆಗಿಲ್ಲ. ಆದ್ರೆ ಅಷ್ಟೊತ್ತಿಗೆ ಶ್ರೀದೇವಿದ್ ಮದುವೆ ಆಗಿತ್ತಾ ಏನಪ್ಪ, ನನಗೆ ನೆನಪಿಲ್ಲ. ಆಗಿತ್ತೋ ಬಿಟ್ಟಿತ್ತೋ. ಆದ್ರೆ ಆ ಕಮಲಾನು ಶ್ರೀದೇವಿನೂ ಎಂದು ನಾನು ಮಾತಾಡಿರೋದು ಅಥವಾ ಪರಿಚಯ ಇರೋದು ಅಂತಾನು ಎಂದು ಹೇಳಿಲ್ಲಪ್ಪ. ಅದಕ್ಕೆ
ಪರಿಚಯ ಆಗಿಲ್ಲ ಅಂದ್ರೆ ಪರಿಚಯ ಮಾಡ್ಕೊಂಡವ್ರು ಇವಾಗ. ಒಂದೇ ಊರು ಅಂತಾನೆ ಎಲ್ಲೋ ನೋಡಿರ್ತಾರೆ, ಎಲ್ಲ ಹೆಸರು ಕೇಳಿರ್ತಾರೆ, ಆದ್ರೆ ಇವಳಾದ್ರೆ ಹೆಸರು ಹೇಳಿರ್ತಾರೆ. ಏನೋ ಪರಿಚಯ ಇದ್ದೇ ಇರುತ್ತೆ ಒಂದೇ ಊರು ಅಂದ್ಮೇಲೆ. ಬಿಡು. ಆದ್ರೆ ಹೇಳಿ ನಮ್ಮ ಬಗ್ಗೆ ಅದೇನೇನು ಹೇಳಿದಾಳೋ ಏನ್ ಸುಡ್ದಾಳು ಏನಾದ್ರೂ ಹೇಳ್ಕೊಂಬಿ ಬಿಡು, ತೊಲಗಿವಲ್ಲ. ದರಿದ್ರದವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.